ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್. ಈಗ ಪೈಲ್ಸಿಂದ ತುಂಬ ಜನ ಬಳಲ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರ ನಾನೊಂದು ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಪೈಲ್ಸ್ ಕಾಯಿಲೆ ಏನಿದೆಯೋ ಅದು ನಿವಾರಣೆ ಆಗ್ತಾ ಬರುತ್ತೆ. ಇದು ಒಂಥರ ರಾಮಬಾಣದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ಒಂದು ಮನೆ ಮದ್ದನ್ನು ನೀವು ಖಂಡಿತ ನಾನು ಹೇಳಿರೋ ವೇಯಲ್ಲಿ ಟ್ರೈ ಮಾಡಿದರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ, ಸ್ಕಿಪ್ ಮಾಡಿಬಿಡಿ. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಆ ಮನೆ ಮದ್ದೇನು, ಹೇಗೆ ಮಾಡೋದು ಪ್ರತಿಯೊಂದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ಈಗ ವಿಡಿಯೋ ನೋಡೋಣ. ಫಸ್ಟು ಒಂದು ಎಳ್ನೀರನ್ನು ತಗೊಳ್ಳಿ. ಎಳ್ನೀರನ್ನು ತಗೊಂಡು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಈ ಥರ ನೋಡ್ತಾ ಇರ್ಬೋದು. ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಹೋಲ್ ಮಾಡ್ಕೊಳ್ಬೇಕು. ಯಾಕಂದರೆ ಇದರ ಒಳಗಡೆ ಇನ್ನೊಂದು ಪದಾರ್ಥನ ಹಾಕಬೇಕಿದೆ. ಹಾಗಾಗಿ ಒಂದು ಸಣ್ಣ ಹೋಲನ್ನು ಮಾಡ್ಕೊಳ್ಳಿ. ನಾನು ಈಗ ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಳ್ಳಿ, ಯಾಕಂದರೆ ಎಳ್ನೀರು ಬೀಳೋ ಚಾನ್ಸಸ್ ಇರುತ್ತೆ. ಎಳ್ನೀರು ಸ್ಟಿಫಾಗಿ ಕುತ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸಲ ಇದನ್ನು ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಆವಾಗ ಆ ಜೀರಿಗೆ ನೀರು ಅಂಶ ಎಲ್ಲ ಎಳ್ನೀರು ಒಳಗಡೆ ಬಿಟ್ಕೊಳ್ಬೇಕು. ಈ ಥರ ಚೆನ್ನಾಗಿ ಕಲಕಬೇಕು. ಈ ಥರ 1 ನಿಮಿಷ ಮಾಡೋದ್ರಿಂದ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಜೀರಿಗೆ. ಸೊ ಈಗ ರೆಡಿಯಾಗಿದೆ. ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವೋ ಅದೇ ಪೀಸನ್ನು ಕ್ಲೋಸ್ ಮಾಡಬೇಕು. ಯಾಕಂದರೆ ಇದು ಓವರ್ ನೈಟ್ ನೆನೆಯಕ್ಕೆ ಬಿಡಬೇಕು. ಇದಕ್ಕೆ ಬೇಕಿದ್ರೆ ನಾವು ಕಲ್ಲಸಕ್ಕರೆ ಸಹ ಹಾಕ್ಕೊಳ್ಬೋದು, ತುಂಬ ಒಳ್ಳೆಯದು. ಕಲ್ಲಸಕ್ಕರೆ ಇರಲಿಲ್ಲ, ಹಾಗಾಗಿ ನಾನು ಇದಿಷ್ಟೇ ತೋರಿಸ್ತಾ ಇದ್ದೀನಿ. ಬೇಕಿದ್ರೆ 1 ತುಂಡಷ್ಟು ಕಲ್ಲಸಕ್ಕರೆನೂ ಪುಡಿ ಮಾಡಿ ಹಾಕ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡಿಟ್ಟು ಓವರ್ ನೈಟ್ ಇದನ್ನು ನೆನೆಯೋಕ್ಕೆ ಬಿಡೋಣ. ಈಗ ಓವರ್ ನೈಟ್ ರೆಡಿಯಾಗಿದೆ. ಈಗ ನಾನು ಪೂರ್ತಿ ರಾತ್ರಿ ಎಲ್ಲ ನೆನೆದಿರುವಂತಹ ಜೀರಿಗೆ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಳ್ನೀರು ನೀರನ್ನು ಒಂದು ಬೌಲ್ಗೋ ಅಥವಾ ಒಂದು ಬಾಕ್ಸಿಗೋ ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಸೋದಿಸ್ಕೋಬೇಕು. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಜೀರಿಗೆ ಎಲ್ಲ ಚೆನ್ನಾಗಿ ಜೀರಿಗೆಯಲ್ಲಿರೋ ಅಂಶನೆಲ್ಲ ಈ ಎಳ್ನೀರಲ್ಲಿ ಬಿಟ್ಟಿರುತ್ತೆ. ಇದು ತುಂಬ ಪೈಲ್ಸ್ಗೆ ಒಳ್ಳೆಯದು. ಇದನ್ನು 1 ದಿನ ಕುಡಿಯೋದ್ರಿಂದ ನಿಮಗೆ ಕ್ಯೂರ್ ಆಗಲ್ಲ. ಇದನ್ನು ಕಂಟಿನ್ಯೂ ತಿಂಗಳಾನುಗಂಟಲೆ ಮಾಡ್ಕೊಂಡು ಬರಬೇಕು. ಪ್ರತಿನಿತ್ಯ ಖಾಲಿ ಹೊಟ್ಟೆಲಿ ಈ ಥರ ಜೀರಿಗೆ ನೀರು ಮಾಡಿಕೊಂಡು, ಎಳ್ನೀರಲ್ಲಿ ಜೀರಿಗೆ ನೀರು ಮಾಡಿಕೊಂಡು ಕುಡಿಯೋದ್ರಿಂದ ಪೈಲ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಸೊ ಒಂದು ಬೌಲ್ ಅಥವಾ ಒಂದು ಲೋಟಾಗೆ ನೀವು ಇದನ್ನು ಸೋದಿಸ್ಕೊಳ್ಬೋದು. ಜಸ್ಟ್ ಜೀರಿಗೆನ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ನೀರು ಹೆಂಗೆ ಚೇಂಜ್ ಆಗಿದೆ, ಕಲರೇ ಚೇಂಜ್ ಆಗಿದೆ. ಜೀರಿಗೆ ನೀರು ಎಳ್ನೀರಲ್ಲಿ ತುಂಬಾ ಒಳ್ಳೆಯದು. ಈ ಥರ ನೀರು ಬಂದಿರುತ್ತೆ. ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಬಂದರೆ ಖಂಡಿತವಾಗ್ಲೂ 100% ನಿಮಗೆ 90%, 99% ಆದರೂ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ದಿನಕ್ಕೆ ಯಾವುದೂ ಕ್ಯೂರ್ ಆಗಲ್ಲ. ಪ್ರತಿನಿತ್ಯ ಈ ಒಂದು ಕೆಲಸ, ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ನೀವು ಪೈಲ್ಸಿಂದ ದೂರ ಇರ್ಬೋದು. ಖಂಡಿತ ಟ್ರೈ ಮಾಡಿ ಈ ಮನೆ ಮದ್ದನ್ನು. ನೋಡಿದ್ರಲ್ವಾ, ಸುಲಭವಾಗಿ ನೀವು ಮನೆಯಲ್ಲೇ ಒಂದು ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ನಿಮಗೆ ಇರುವಂತಹ ಒಂದು ಪೈಲ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ನಿಮ್ಮ ಜೀವನ ಪರ್ಯಂತ ಮತ್ತೆ ಬರೋದಿಲ್ಲ. ಇದನ್ನು ಸ್ವಲ್ಪ ಕಂಟಿನ್ಯೂಟಿಯಾಗಿ ಮಾಡಬೇಕಾಗತ್ತೆ. ನೀವು ಎಲ್ಲೂ ನಿಲ್ಲಿಸ್ಬೇಡಿ, ಆದಷ್ಟು ಟ್ರೈ ಮಾಡಿ. ಆವಾಗ ನೀವು ಆಸ್ಪತ್ರೆಗೆ ಹೋಗೋ ಪರಿವೇ ಇರಲ್ಲ. ಸೊ ಹಾಗಾಗಿ ಖಂಡಿತ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಇದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ಮಾಡಾದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಖಂಡಿತ ಪೈಲ್ಸ್ ಇರೋರು ಇದನ್ನು ಟ್ರೈ ಮಾಡಿ. ಖಂಡಿತ ನಿಮಗೆ ಕ್ಯೂರ್ ಆಗುತ್ತೆ. ಇದು ರಿಸಲ್ಟ್ ನಾನು ಹತ್ತಿರದಿಂದ ನೋಡಿದ್ದೀನಿ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಟ್ರೈ ಮಾಡಿ ಒಂದ್ಸಲ. ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಂಡೇ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಇನ್ನಷ್ಟು ಒಳ್ಳೊಳ್ಳೆ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್. ನಮಸ್ತೆ.